ಕಾಮೇಶಂ ಶಕ್ಕು. ಇದೇನು ಇಲ್ಲಿದೆ? ಇದೇನು ಮಾವನ್ ಫ್ಲೈಟ್ ಟಿಕೆಟ್ಸ್ ಇಲ್ಲೇ ಇದೆ. ಫ್ಲೈಟ್ ಟಿಕೆಟ್ ಇಲ್ಲೇ ಇದ್ರೆ ನಿಮ್ ಮಾವ ಬಾಂಬೆಗೆ ಹೇಗ್ ಹೋದ್ರು? ಟಿಕೆಟ್ ಇಲ್ಲೇ ಇದೆ, ಆದ್ರೆ ಅವ್ರು ಎಲ್ಲಿಗೆ ಹೋಗಿರ್ಬೋದು? ಕಾಮೇಶ್ವರ ರಾವ್ 53 ಸಕ್ಕು. ಅವ್ರು ಎಲ್ಲಿ ಹೋಗಿರ್ತಾರೆ? ನಿಂದು ಮಾವಂದು ಗೋವಾ ಟಿಕೆಟ್ಸ್. ಅದು ಏನ್ ಮ್ಯಾಟ್ರು ಹೇಳು. ಅಮ್ಮೋರು ಊರ್ಗ್ ಹೋದ್ಮೇಲೆ ಏನಿದು ಕರೆಂಟ್ ಬಿಲ್ಲ? ಅದು ಫ್ಲೈಟ್ ಟಿಕೆಟ್ಸ್ ಗೋವಾಗೆ. ಗೋವಾನ ಫ್ಲೈಟ್ ಟಿಕೆಟ್? ನೀವ್ ಸುಮ್ನೆ ಹೇಳ್ತೀರಾ ಅನ್ಕೊಂಡೆ, ನಿಜವಾಗ್ಲೇ ತಂದ್ಬಿಟ್ಟಿದೀರಾ? ಇನ್ನು ಏನ್ ನೋಡಿದ್ಯಾ? ಗೋವಾಲಿ ಹಾರ್ಸ್ ರೈಡಿಂಗ್ ಶುರು ಮಾಡ್ದೆ ಅಂದ್ರೆ ಕುದುರೆಗೆ ಸುಸ್ತಾಗ್ಬಿಡ್ಬೇಕಷ್ಟೇ. ಮತ್ತೆ ಫ್ಲೈಟ್ ಎಷ್ಟ್ ಗಂಟೆಗೆ ಡಾರ್ಲಿಂಗ್? ಸಾಯಂಕಾಲ 4 ಗಂಟೆಗೆ. ಇಲ್ಲಿ ನೋಡು, ಮೊದ್ಲು ನೀನ್ ಹೋಗಿ ಏರ್ಪೋರ್ಟ್ ಹತ್ರ ವೇಟ್ ಮಾಡು, ಆಮೇಲೆ ನಾನ್ ಬರ್ತೀನಿ. ಇಲ್ಲ ಅಂದ್ರೆ ಡೌಟ್ ಬರುತ್ತೆ. ನಾನು ಹೋಗಿ ಬರ್ತೀನಿ. ಈಗ್ಲೇ ಯಾಕೆ? ಫ್ಲೈಟ್ ಸಾಯಂಕಾಲಕ್ಕೆ. ಪ್ಯಾಕ್ ಮಾಡ್ಬೇಕಲ್ವಾ? ಸ್ವಲ್ಪ ಹೊತ್ತು ಹಾರ್ಸ್ ರೈಡಿಂಗ್ ಮಾಡೋಣ ಬಾರೆ. ಏನ್ ಮಾಡಿದ್ಯೆ? ನನ್ ಗಂಡನ್ ಏನ್ ಮಾಡ್ದೆ ಹೇಳು? ಎಲ್ಲೇ ಬಚ್ಚಿಟ್ಟಿದ್ಯಾ? ನೀವಿರಿ ಅತ್ತೆ, ಹೇಳು ಎಲ್ಲಿದ್ದಾರ ನಮ್ಮ ಮಾವ? ಹೇಳು. ಆನಂದ್ ಅದನ್ನೇ ಕೇಳ್ತಾರೆ, ನೀವು ಅದನ್ನೇ ಕೇಳ್ತಿದ್ದೀರಾ? ನಂಗೆ ಗೊತ್ತಿಲ್ಲ. ಆನಂದ? ಅವನು ಯಾರು? ಮನೆ ತಗೊಳಕ್ಕೆ ಅಡ್ವಾನ್ಸ್ ಕೊಟ್ಟಿದ್ರು. ಮನೆ ತಗೊಳ್ಳೋದು ಕೊಟ್ನಾ? ಮನೆ ಯಾರು ಮಾರ್ತಿದಾರೆ? ನಾನೇ. ಆಹಾ, ಕಳ್ಳರು ಸೇರ್ಕೊಂಡು ಊರ್ನ ಭಾಗ ಆಗ್ತಿದ್ದೀರಾ? ಕತ್ತರಿಸ್ಬಿಡ್ತೀನಿ. ಎಲ್ಲಿದ್ದಾನವನು? ಎಲ್ಲಿದ್ದಾನವನು ಹೇಳು. ಅದು ಎಷ್ಟು ಎಣ್ಣೆ ಹೊಡೋದು, ಕೊಟ್ರೆ ಬೇಜಾನ್ ದುಡ್ಡು ಮಾಡ್ಬೋದು. ಇನ್ನೊಂದ್ ಸ್ವಲ್ಪ ಎಣ್ಣೆ ಕೊಡ್ಸ. ಎಣ್ಣೆ ಹೊಡೆಯಕ್ಕೆ ದುಡ್ಡಿಲ್ಲ ಅಂತೆಲ್ಲ. ಆನಂದ್ ಯಾರಿಲ್ಲಿ? ಅಲ್ಲಿದಾನಲ್ಲ ಅವನು. ಓ ಹೌದಾ? ಕೊನೆ ಅವಕಾಶ ಇದು ಜೀವನದಲ್ಲಿ ಯಾರಿಗೂ ಸಿಗಲ್ಲ ಅಂತ ಹೇಳು. ಅವತ್ತು ಸಕ್ಕುನ ಮನೆ ಪೇಪರ್ಸ್ ಕೇಳೋಣ ಅಂತ ಹೋದೆ. ಮನೇಲಿ ಯಾರೋ ಪೂಜೆ ಮಾಡ್ತಿದ್ರು. ಆಮೇಲೆ ಒಂದ್ ರೂಮ್ ಅಲ್ಲಿ ನಿಮ್ಮ ಮಾವನ್ಗೆ ಕೈ ಕಾಲೆಲ್ಲ ಕಟ್ಟಾಕಿ ಕುರ್ಚಿಲ್ ಕೂರ್ಸಿದ್ರು. ಪಕ್ಕದಲ್ಲಿ ಒಬ್ಳು ಲೇಡಿ ಇದ್ಲು. ಇನ್ನೊಬ್ಳ? ಅವಳು ಯಾರು? ಸಕ್ಕು ತರನೇ ಇನ್ನೊಂದ್ ಸೆಟಪ್ ಅನ್ಕೊಂಡೆ, ಆದ್ರೆ ಅಲ್ಲ. ನಿನ್ಗೆ ಗೊತ್ತು? ಅದು ಡೆಡ್ ಬಾಡಿ. ಆ ಪೂಜೆಗೋಸ್ಕರ ತಂದಿದ್ದಾರೆ ಅನ್ಕೊಂಡೆ. ಅವರೇ ಮಾವನ್ ಕರ್ಕೊಂಡು ಹೋದ್ರ? ಇವಳೇ ಬಚ್ಚಿಟ್ಟಿದ್ದಾಳೆ. ಅಯ್ಯೋ, ನಂಗೆ ಯಾವ ವಿಷಯನೂ ಗೊತ್ತಿಲ್ಲ. ನಿಂಗೆ ಹೇಳಿದ್ರೆ ಅರ್ಥ ಆಗಲ್ವಾ? ನಿಮ್ ಮಾವನ ಸಾಯಿಸೋದಕ್ಕೆ ಒಬ್ಬ ಕಿಲ್ಲರ್ ಹತ್ರ 1 ಕೋಟಿ ರೂಪಾಯಿಗೆ ಡೀಲ್ ಮಾತಾಡಿದಾಳೆ. ಅಯ್ಯೋ, ಆ ಕಿಲ್ಲರ್ನ ಸೆಟ್ ಮಾಡಿದ್ದು ನಮ್ಮ ಯಜಮಾನ್ರೆ. ಮಾವನ? ಅವ್ರು ಯಾಕೆ ಹಾಗೆ ಮಾಡಿದ್ರು? ಆ ಹುಡುಗಿನ ಸಾಯಿಸಕ್ಕೆ. ರತ್ನನ್ನ? ಇದಿನ್ನೊಂದ್ ಡ್ರಾಮಾನ? ನೀನ್ ಈ ಹುಡುಗಿನ ಮದ್ವೆ ಆಗೋದು ಅವ್ರಿಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂದ್ರೆ ಮುಹೂರ್ತ ಯಾಕೆ ಫಿಕ್ಸ್ ಮಾಡ್ತಾರೆ? ಅದೆಲ್ಲ ಒಂದ್ ಡ್ರಾಮಾ. ನಿಜ ಏನು ಅಂದ್ರೆ ಈ ಆಸ್ತಿ ಎಲ್ಲ ನಿಮ್ದೆ. ಆ ವಿಷಯ ನಿಮಗ್ ಗೊತ್ತಾದ್ರೆ ಈ ಆಸ್ತಿ ಎಲ್ಲ ಕೈ ಬಿಟ್ಟು ಹೋಗತ್ತಲ್ವಾ? ಹಾಗ್ ಹೋಗ್ಬಾರ್ದು ಅಂದ್ರೆ ಪಿಂಕಿನ ನಿಮಗ್ ಮದ್ವೆ ಮಾಡಿಸ್ಬೇಕು. ಅದಕ್ಕೆ ಅಡ್ಡವಾಗಿರೋ ಆ ಹುಡುಗಿನ ಸಾಯಿಸ್ಬೇಕು. ಅದಕ್ಕೆ ಒಬ್ಬ ಕಿಲ್ಲರ್ಗೆ 10 ಲಕ್ಷ ಕೊಟ್ಟು ಡೀಲ್ ಓಕೆ ಮಾಡಿದ್ರು. ಐ ಆಮ್ ಸಾರಿ ಕಣು. ನಿನ್ನ ಸಾಯಿಸೋದಕ್ಕೆ ಸನ್ಸ್ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ನನಗೆ ಈ ಪ್ರಪಂಚದಲ್ಲಿರೋದಿಬ್ರೆ, ಒಂದು ನಮ್ಮ ಮಾವ, ಇನ್ನೊಂದು ನೀನು. ಮಾವನ್ ಕ್ಯಾರೆಕ್ಟರ್ ಗೊತ್ತಾದ್ಮೇಲೆ ತುಂಬಾ ನೋವಾಗ್ತಿದೆ. ಅದು ನಿನ್ನ ಕೊಲೆ ಮಾಡೋ ಪ್ರಯತ್ನ ಮಾಡಿದರೆ ತುಂಬಾ ಬೇಜಾರಾಗ್ತಿದೆ. ನೀನು ಕೂಡ ನನ್ನ ಕ್ಷಮಿಸದೆ ಹೋದ್ರೆ ನಾನು ಅನಾಥ ಆಗ್ಬಿಡ್ತೀನಿ. ಲವ್ ಯು ನಂದು. ಈ ಕಾರ್ ಯಾರ್ದು? ಇಲ್ಲಿ ಯಾಕಿದೆ? ನನಗೇನ್ ಗೊತ್ತು? ಏನೋ. ಎನಿ ಡೌಟ್ಸ್? ಯಾರ್ದಿರ್ಬೋದು? ನಿನ್ಗೆ RTO ಫ್ರೆಂಡ್ ಇದ್ದಾನಲ್ಲ, ಅವನಿಗೆ ಫೋನ್ ಮಾಡಿ. ಹಲೋ ಪ್ರಸಾದ್, ಅರೆ ಇಲ್ಲಿ AP 032277 ಕಾರ್ ಇದೆಯೋ?
ಯಾರ್ದು ಅಂತ ಸ್ವಲ್ಪ ಹುಡುಕೋ, ಎನ್ಕ್ವೈರಿ ಮಾಡಿ ಇಟ್ಟಿರು, ನಾನು ಕಾಲ್ ಮಾಡ್ತೀನಿ. ಅಗ್ನಿ 15 ಇಯರ್ಸ್ ಇನ್ ಡಿಪಾರ್ಟ್ಮೆಂಟ್, 15 ಮಿನಿಟ್ಸ್ ಅಲ್ಲಿ ಕೇಸ್ ಸಾಲ್ವ್ ಮಾಡ್ತೀನಿ. ಅಗ್ನಿ SI ಅಗ್ನಿ 15 ಇಯರ್ಸ್ ಇನ್ ಡಿಪಾರ್ಟ್ಮೆಂಟ್, 15 ಮಿನಿಟ್ಸ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಆಲ್ರೆಡಿ 1 ಅವರ್ ಆಯ್ತು. ಆಗುತ್ತೆ ಸರ್. ಇದೇನಾದ್ರೂ ಮಾಮೂಲಿ ಕೇಸಾ? ತುಂಬಾ ದೊಡ್ಡ ಮಿಸ್ಸಿಂಗ್ ಕೇಸು. ಹಾ, ನಿಮ್ ಇಂಟ್ರಾಗೇಷನ್ ಅಲ್ಲಿ ಏನ್ ಗೊತ್ತಾಯ್ತು? ಇವನು ನಿಮ್ಮ ಮಾವನ ನೋಡಿದ್ದು ನಿಜ, ಇವಳವ್ರನ್ನ ಬಚ್ಚಿಟ್ಟಿದ್ದು ನಿಜ. ಅದನ್ನ ಹೇಳಿದ್ ನಾನೇ ತಾನೆ. ಹಾ, ನಿಂದು FIR, ನಂದು SIR. SIR? FIR ಕೇಳಿದ್ದೀನಿ, ಇದೇನಿದೆ SIR? ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ನಿಂದು, ಸೆಕೆಂಡ್ ಇಂಟ್ರಾಗೇಷನ್ ರಿಪೋರ್ಟ್ ನಂದು. ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಮಾವನ ಇವನು ನೋಡಿರೋದು ನಿಜ, ಇವಳು ಬಚ್ಚಿಟ್ಟಿರೋದು ನಿಜ. ಮತ್ತೆ ಅದೇ ಮಾತು. ಅವ್ರು ಎಲ್ಲಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ನಿನಗ್ ಗೊತ್ತೋ ಗೊತ್ತಿಲ್ವೋ, ಆ ಚಿಲ್ಡ್ರೆ ನನ್ ಮಗ ಸಿಕ್ಕದ್ಮೇಲೆ ಗೊತ್ತಾಗುತ್ತೆ ಬಿಡು. ಹಲೋ, ಹೇಳು. ಸರಿ, ಥ್ಯಾಂಕ್ಸ್ ಕಣೋ. ಪೊಲೀಸವರು ಗಂಟೆ ಆಯ್ತು ಒಳಗ್ ಹೋಗಿ, ಎಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಅವ್ರಿಗೇನಾದ್ರೂ ಡೆಡ್ ಬಾಡಿ ಏನಾದ್ರೂ ಸಿಕ್ಕಿದ್ಯಾ? ಸಿಕ್ಕಿದ್ರೆ ಮೊದಲು ಜೈಲಿಗೆ ಹಾಕೋದು ನಿನ್ನೆ. ನನ್ನ ಯಾರು ಅಂತ ನೋಡು. ಈ ಹೊಸ ನಂಬರ್ ಯಾರ್ದು? ಪೊಲೀಸ್ನವ್ರದಾ? ಮಾತಾಡ್. ಹಲೋ. ನರಸಿಂಹಣ್ಣ, ನಮಸ್ತೆ ಅಣ್ಣ. ನಮಸ್ತೆ ತಮ್ಮ, ಏನ್ ಬೇಕಾಗಿತ್ತು? ಅದು ಏನಿಲ್ಲ, ನೀನೊಂದ್ ಹೆಲ್ಪ್ ಮಾಡ್ಬೇಕಣ್ಣ. ಏನ್ ತಮ್ಮ? ಕಾರ್ ನಿಂತಿದೆ, ತಳ್ಬೇಕಾ? ಅದು ನಿಮ್ ಕಾರು ನನ್ ಗೇಟ್ ಮುಂದೆ ಪಾರ್ಕ್ ಆಗಿದೆ, ಅದನ್ನ ಸ್ವಲ್ಪ ತೆಗಿಬೇಕಣ್ಣ. ನನ್ನ ಕಾರು ನಿನ್ನ ಗೇಟ್ ಮುಂದೆನಾ? ಚಾನ್ಸೇ ಇಲ್ಲ ತಮ್ಮ. ಅಣ್ಣ, ನಿನ್ ಕಾರು ಕ್ವಾಲಿಸ್ ತಾನೆ? ಹೌದು. ವೈಟ್ ಕಲರ್ ಅಲ್ವಾ? ಹೌದು. ಅದೇ ಕಾರು. ಏ ಹುಚ್ಚ, ನನ್ನ ಕಾರು ನನ್ನ ಹತ್ರನೇ ಇದೆ. ಇಲ್ಲ ಅಣ್ಣ, ನೀನಿರೋದು 8-2-327 ಬರ್ಕತ್ಪುರ ತಾನೆ? ಹೌದಮ್ಮ. ನಾನಣ್ಣ, ನಿಮ್ ಮನೆ ಮುಂದೆ ವೈಟ್ ಬಿಲ್ಡಿಂಗು, ಕಿಡ್ಡಿ ಸಿಂಗು. ಕಿಡ್ಡಿ ಸಿಂಗ? ಕಟ್ ಮಾಡ್ಬಿಟ್ನಲ್ಲ ತಮ್ಮ. ಇವನ್ ಯಾರೋ ಪೊಲೀಸ್ ಪೊಲೀಸಾ? ಇವನ್ ಹತ್ರ ಮಾತಾಡೋದಕ್ಕಿಂತ ಮುಂಚೆ ಮೊದ್ಲಾಗ ಗಾಡಿ ತೆಗಿಬೇಕು. ಬಾ. ಪಾಪ ಸಿಕ್ಕಾಕೊಂಬಿಟ್ಟ. ನಡಿ. ನಿಮ್ ಮೆಸೆ ಎಲ್ಲಿ? ಸರ್, ಇವ್ ನಮ್ಮ ಮೆಸೆ ಬಗ್ಗೆ ಕೇಳ್ತಿದ್ದಾನೆ. ನಮ್ಮ ಮೆಸೆ ನಮ್ಮ ಮೆಸೆ 15 ಇಯರ್ಸ್ ಇನ್ ಡಿಪಾರ್ಟ್ಮೆಂಟ್. ಯಾವ ಪ್ರಾಬ್ಲಮ್ ಆಗಿದ್ರು ಸಾಲ್ವ್ ಮಾಡ್ತಾರೆ. ಹಲೋ ಅಣ್ಣ, ಪೊಲೀಸ್ ಬಂದಿದಾರಣ್ಣ. ಪೊಲೀಸ್? ನರಸಿಂಹನ ಹಿಡ್ಕೊಂಡ್ರು. ಅವ್ನ್ ಹಿಡ್ಕೊಂಡ್ರೆ ನನ್ಗೇನು? ಆ ಕಾಮೇಶ್ ಬಂದ, ಅವನ್ನ ಬಿಟ್ಟು ಎಲ್ಲರೂ ಬಂದಿದಾರಣ್ಣ. ಅವನೇನಾದ್ನು? ಬೈನಾಕ್ಯುಲರ್ ಅಲ್ಲಿ ಕಾಣಿಸಿಲ್ಲ ಅಣ್ಣ. ಹೋಗ್ಲಿ, ಟಿವಿಲಿ ಅನೌನ್ಸ್ ಮಾಡ್ಬೇಕಿತ್ತು. ಅದನ್ನೇ ಮಾಡ್ಬೇಕು ಅನ್ಕೊಂಡೆ ಅಣ್ಣ. ನರಸಿಂಹನ್ ಹೆಂಡತಿ ಮರ್ಡರ್ ಕೇಸು, ಕಾಮೇಶನ್ ಕಿಡ್ನಾಪ್ ಕೇಸು ನಮ್ಮ ಮೇಲೆ ಬರುತ್ತೆ ಅಂತ ಸುಮ್ನೆ ಆಗೋಗ್ಬಿಟ್ಟೆ ಅಣ್ಣ. ಬ್ಯಾಂಕಾಕ್ ಓಡೋಗೋಣ ಅಣ್ಣ. ಯಾರೋ ನೀನು ಬರೀ ರಿಂಗ್ ಟೋನ್ ಸೌಂಡ್ಗೆ ಇಷ್ಟು ಭಯ ಪಡ್ತಾ ಇದೀಯಾ? ನಾನೊಂದು ಪ್ಲಾನ್ ಹೇಳ್ತೀನಿ, ಅದನ್ನ ಫಾಲೋ ಮಾಡು. ಸರಿ ಅಣ್ಣ. ಹುಚ್ಚು ನನ್ನ ಮಕ್ಕಳು. ನಾಲ್ಕು ದಿನದ ಹಿಂದೆ ನನ್ನ ಕಾರ್ ಕಳೆದೋಯ್ತು ಸರ್. ಕಂಪ್ಲೇಂಟ್ ಕೊಡ್ಲಿಲ್ವಾ? ಕಂಪ್ಲೇಂಟ್ ಕೊಡೋಣ ಅಂತ ಬಂದ್ರೆ ಸ್ಟೇಷನ್ ಅಲ್ಲಿ ಲಂಚ ಕೇಳ್ತಾರೆ ಸರ್. ಹೌದಾ? ಲಂಚ ಕೊಡ್ಬೇಕು ಅಂತ ಕಾಣಿಸ್ದೇ ಇರೋ 4ನೇ ಸಿಂಹ ತರ ನಿನ್ ಕಾರ್ನ ನೀನೇ ಹುಡ್ಕೋತಾ ಇದ್ಯಾ? ಎಲ್ಲೋಯ್ತು ಆ ಕಾರು? ಅವ್ನು ಯಾರಿಗೋ ಲಿಫ್ಟ್ ಅಂತ ಕೊಟ್ಟೆ ಸರ್. ನಾನು ಒಂದಕ್ಕೆ ಹೋಗಿದ್ದ ಕಾರ್ ಕತ್ಕೊಂಡೋಗ್ಬಿಟ್ಟ ಸರ್. ಅವನು ನೋಡಿದ್ರೆ ಕಂಡಿಡಿತ್ಯಾ? ಗುರ್ತಿಡಿತೀನಿ ಸರ್. ಟೀ ತಗೊಳ್ಳಿ. ಇವನೇ ಸರ್, ನನ್ನ ಕಾರ್ ಕದ್ದಿದ್ದು ಇವನೇ ಸರ್. ಏನು ಗೊತ್ತಿಲ್ಲ, ಇಲ್ಲಿ ಬಂದು ಸೇರ್ಕೊಂಡಿದ್ದಾನೆ ನೋಡಿ ಸರ್. ಇವ್ನಾ? ಹೇಳೋ, ನೀನ್ ಅವನು ನಮ್ಮ ಅತ್ತೆ ತಂಗಿ ಮಗ. ಚೇಚಿ, ಇವನ್ ಹೋಗಿ ನನ್ ತಂಗಿ ಮಗನ? ಇವನು ನಮ್ಮನೆ ಕೆಲಸದವನು, ಶಕ್ಕು ಮಗ. ಹೇಳೋ. ಹೇಳಲೇ, ಹೇಳೋ. ಏಯ್, ಹೇಳು. ಸರ್, ಪಲ್ಸರ್ ಅಪಾಚಿ ಗಾಡಿಗಳನ್ನ, ಸ್ಕೋಡಾ ಆಡಿ ಅಂತ ಕಾರ್ನ ಕದ್ದು ಆ ಪಾರ್ಟ್ಗಳನ್ನ ಬಿಚ್ಚಿ ಮಾರದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಸರ್.
ಮತ್ತೆ ನೀನು ಗೊತ್ತಿರೋ ಪುಣ್ಯ ಏನೋ? ಸರ್ ಈ ಮನೇಲಿ ಅದಿದೆ ಸರ್, ನಿಧಿ ಸರ್, ನಿಧಿ. ಅಬ್ಬಾ, ಕಷ್ಟಪಡಕ್ ಯೋಗ್ತಾ ಇಲ್ಲ ಪ್ರತಿಯೊಬ್ಬ ನನ್ನ ಮಗನು ನಿಧಿ ಬಗ್ಗೆ ಮಾತಾಡೋದೆ. ಪ್ಯಾಂಟಲ್ಲಿ ₹1 ಇರಲ್ಲ, ಅದ್ಯಾವ್ದೋ ಒಂದ್ ಸಿನಿಮಾ ಇದೆಯಲ್ಲ ಅದನ್ನ ಮಾತ್ರ ಕೇಳ್ಬೇಡ. ಆ ಸಿನಿಮಾದಲ್ಲಿ ರಾಜೇಂದ್ರ ಪ್ರಸಾದ್ ತರ ಬಿಲ್ಡಪ್, ಕೋಟಿಗಳ ಬಗ್ಗೆ ಮಾತಾಡ್ತಾ ಮುಂದೆ ಆಗೋ ಕಿಂಗು ಅಂತ ಹೇಳ್ತಾರೆ. ನಿನಗೆ ಒಂದು ದೊಡ್ಡ ಬಂಪರ್ ಆಫರ್ ಕುಂಡಿ ಒಡೆದೋಗುತ್ತೆ. ಇರಿ ಸರ್, ಹೇಳು. ಅವ್ರನ್ನ ಫೋಟೋದಲ್ಲಿ ಬಿಟ್ರೆ ಫೇಸ್ ಟು ಫೇಸ್ ಯಾವತ್ತು ನೋಡಿಲ್ಲ ಸರ್. ಲೇ ಅಗ್ನಿಲಿ 15 ಇಯರ್ಸ್ ಇನ್ ಡಿಪಾರ್ಟ್ಮೆಂಟ್, 15 ಮಿನಿಟ್ಸ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಆಲ್ರೆಡಿ ಹಾಫ್ ಡೇ ಆಯ್ತು ಇಲ್ಲಿ. ಫುಲ್ ಡೇ ಆಗೋಕ್ಕಿಂತ ಮುಂಚೆ ನಿಮ್ಮ ಮಾವ ನಿಮ್ಮ ಮನೇಲಿ ಇರ್ತಾನೆ. ನಿಮ್ಗೇನಾದ್ರೂ ಪ್ರಾಬ್ಲಮಾ? ನೀವು ಹೋಗಿ ರೆಸ್ಟ್ ಮಾಡಿ ಸರ್. ನಿಮ್ 4 ಜನಕ್ಕೂ ಗೊತ್ತು ಎಲ್ಲಿ ಬಚ್ಚಿಟ್ಟಿದಾರ ಅಂತ ಹೇಳಿ. ಮುಚ್ಚಲೇ. ಅಗ್ನಿ, ನೀವ್ ಈ ರೀತಿ ಯಾಕೆ ಹೇಳ್ತಿರೋ? ನೀವು 4 ಜನದಲ್ಲಿ ನಿಜ ಒಬ್ಬರಿಗೆ ಗೊತ್ತು. ಕಿಲ್ಲರ್ ಎಲ್ಲಿದ್ದಾನೆ, ಓನರ್ ಎಲ್ಲಿದ್ದಾನೆ, ಡೆಡ್ ಬಾಡಿ ಎಲ್ಲಿದೆ ಅಂತ. ಓ, ಈ ರೀತಿ ಎಲ್ರನ್ನೂ ಒಟ್ಟಿಗೆ ಕೇಳಿದ್ರೆ ನಿಜ ಹೊರಗಡೆ ಬರಲ್ಲ. ಒಬ್ಬೊಬ್ಬರನ್ನೇ ಸಪರೇಟ್ ಆಗಿ ಇಂಟರಾಗೇಟ್ ಮಾಡಬೇಕು. ಲೇಡೀಸ್ ಫಸ್ಟ್. ಕಣ್ಣು ಹೊಡೆದಿದ್ದು ಚೆನ್ನಾಗಿ ವರ್ಕೌಟ್ ಆಯ್ತು ಅನ್ಸುತ್ತೆ. ನಡಿ. ಬಾಯ್. ಏನ್ ಕಣ್ಣು ಹೊಡೆದೆ? ಕನ್ಸೆಷನ್ ಏನಾದ್ರು ಬೇಕಾ? ಕನ್ಸೆಷನ್ ಅಲ್ಲ, ಫುಲ್ ಸೆಷನ್ ಬೇಕು. ಈ ಕತೆಗೆಲ್ಲ ನೀನೇ ಚಿಂತಾಮಣಿ ಅಂತ ಗೊತ್ತಾಯ್ತು. ಹೇಳು, ಕಾಮೇಶ್ನ ಎಲ್ ಬಚ್ಚಿಟ್ಟಿದ್ಯಾ? ನಿನ್ನ ಅಯ್ಯೋ, ನಿಮ್ ಎಸ್ ಐ ಅವರು ತಲೆ ಸುತ್ತ ಬಿದ್ದು ನಮ್ಮ ಎಸ್ ಐ ತಲೆ ಸುತ್ತ ಬಿದ್ದೋಗಿದಾರಂತ. ಬನ್ನಿ ಹೋಗಿ ಬೇಗ. ತಪ್ಪಿಸ್ಕೊಂಡೆ. ಬೇಗ ಬಾ, ತಪ್ಪಿಸ್ಕೊಳ್ಳೋಣ. ಕಾಮೇಶ್ ಎಲ್ಲಿದ್ದಾನೆ ಅಂತ ಗೊತ್ತಾದ್ರೆ ನಾವು ಸಿಕ್ಕಾಕೋತೀವಿ. ಬೇಗ ಬಾ, ಓಡೋಗೋಣ. ಈ ದಾರಿಯಲ್ಲಿ ಬಿಚ್ಚೆ. ನೀನ್ ಬೇಡ, ಇವ್ರ ಜೊತೆಲೇ ಇರು. ಟೈಮ್ ಇಲ್ಲ ಇವಾಗ. ಅಮ್ಮ, ಬಾ ಹೋಗೋಣ.